ಅಣ್ಣ ಹೇಳ್ತಾನೆ, ನೀನು ಹೇಳು ಫಸ್ಟ್, ಆಮೇಲೆ ಅಣ್ಣ ಹೇಳ್ತಾನೆ. ಹಾಂ, ನೀನು ಹೇಳು. 1 2 3 ಹೇಳು. 1 2 ಹೇಳು ಕನ್ನಡ. ವಿನೋದ್ ಗೊಬ್ಬರಗಾಲ ಥರ ಅವನು ಇವನು ಕಾಯಿಸಿ. ಬಾದಾಮಿ ಸ್ವಲ್ಪ ಕ್ರಿಸ್ಪಿ ಆಗಿದೆ. ರೂಪಾಯಿ ಇಷ್ಟೇ. ಹೈಫೈ ಕೊಡು. ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ DJ ವ್ಲಾಗ್ ಚಾನಲ್ಸ್ನ. ಗಾಯ್ಸ್, ಇವತ್ತಿನ ವಿಡಿಯೋ ಒಂಥರ ಬೇರೆ ಥರನೇ ಇರುತ್ತೆ. ಯಾಕೆಂತಂದರೆ ನಾನು ಯೂಟ್ಯೂಬಲ್ಲಿ ಯಾವುದೇ ರೀತಿ ಕುಕ್ಕಿಂಗು ವೀಡಿಯೋನ ಹಾಕಿಲ್ಲ. ಸೊ ಇವತ್ತು ಕೇಕ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಚಾಕ್ಲೇಟ್ ಕೇಕು. ಸೊ ಯಾವ ರೀತಿ ಮಾಡ್ತೀನಿ, ಏನೇನು ಹಾಕ್ತೀನಿ ಅವೆಲ್ಲ ನಿಮಗೆ ತೋರಿಸ್ತೀನಿ. ಸೊ ಇವಾಗ ನಾನೇ ಮಾಡ್ತಾಯಿದ್ದೀನಿ ಕೇಕು ಓವನಲ್ಲಿ. ಸೊ ಚಾಕ್ಲೇಟ್ ಕೇಕು. ಸೊ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಸೊ ಕೊನೆವರೆಗೂ ನೋಡಿ, ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತಾ ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ಗೈಸ್, 1 ಕಪ್ಪು ಮೊಸರು ತೊಗೊಂಡಿದ್ದೀನಿ, ಆಮೇಲೆ ಮೈದಾ ತೊಗೊಂಡಿದ್ದೀನಿ, ಇದು ಶುಗರ್ನ ಪೌಡ್ರ್ ಮಾಡ್ಕೊಂಡಿದ್ದೀನಿ, ಮತ್ತು ಇದು ಸೋಡಾ, ಬೇಕಿಂಗ್ ಸೋಡಾ ಇದು. ಅದಾದಮೇಲೆ ಇದು ಕೋಕೋ ಪೌಡ್ರು, ಅದಾದಮೇಲೆ ವೆನಿಲಾ ಎಸೆನ್ಸ್ ಸ್ವಲ್ಪ, ಆಮೇಲೆ ಬೇಕಿಂಗ್ ಸೋಡಾನು ತೊಗೊಂಡಿದ್ದೀನಿ ಸ್ವಲ್ಪ. ಇಲ್ಲಿ ನಿಮಗೆ ತೋರ್ಸೋಕ್ಕಾಗಿಲ್ಲ, ಇದು ಮಿಕ್ಸರು ಸರಿಯಾಗಿ ಮಿಕ್ಸ್ ಆಗಬೇಕಲ್ಲ. ಸೊ ಹಾಗಾಗಿ ಇಷ್ಟು ತೊಗೊಂಡಿದ್ದೀನಿ, ಒಂದೇ ಅಳತೆಯಲ್ಲಿ ಇರಬೇಕೆಲ್ಲ. ಸೊ ಈಗ ಒಂದು ಬೌಲ್ ತೊಗೊಂಡಿದ್ದೀನಿ, ಅದಕ್ಕೆ ಮೊಸರು ಹಾಕ್ಕೋತೀನಿ ಇವಾಗ. ಎಲ್ಲ ಒಂದೇ ಅಳತೆಯಲ್ಲಿ ತೊಗೊಂಡಿದ್ದೀನಿ ನಾನು. ಮೊಸರು ಹಾಕ್ಕೊಂಡು ಇವಾಗ ಶುಗರ್ ಪೌಡ್ರ್ ಮಾಡ್ಕೊಂಡಿದ್ದೀನಲ್ಲ, ಪೌಡ್ರ್ ಮಾಡಿದ್ರೆ ಏನಂದರೆ ಮಿಕ್ಸ್ ಚೆನ್ನಾಗಾಗುತ್ತೆ, ಸಕ್ಕರೆ ಬೇಗ ಕರಗಲ್ಲ, ಲೇಟ್ ಆಗುತ್ತೆ ಮೊಸರಲ್ಲಿ. ಹಾಗಾಗಿ ಸ್ವಲ್ಪ ಹಾಕ್ಕೊಂಡು ಪೌಡ್ರು ಸೊ ಈ ರೀತಿ ಮಿಕ್ಸ್ ಮಾಡ್ಕೋತೀನಿ. ಸೊ ಅವಾಗ ಚೆನ್ನಾಗಿ ಮಿಕ್ಸ್ ಆಗುತ್ತೆ, ಅಂದರೆ ಸಕ್ಕರೆ ಥರ ಇರಲ್ಲ, ಪೌಡ್ರು ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಚೆನ್ನಾಗಿ ಕಲಿಸ್ಕೋಬೇಕು, ಒಂದೇ ಕಡೆ ತಿರುಗಿಸ್ಬೇಕು. ಸೊ ಈ ರೀತಿ ಚೆನ್ನಾಗಿ ಕಲಿಸ್ಕೋಬೇಕು ನೀಟಾಗಿ. ಇದಕ್ಕೆ ಇವಾಗ ಸ್ವಲ್ಪ ಇದು ಆಯಿಲ್ ಹಾಕ್ಕೋತೀನಿ, ಆಯಿಲ್ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋತೀನಿ. ನೋಡಿ, ಆಯಿಲ್ ಹಾಕ್ಕೊಂಡು ಇವಾಗ ನೀಟಾಗಿ ಒಂದೇ ಕಡೆ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ಮಿಕ್ಸ್ ಆದಮೇಲೆ ಇವಾಗ ಇದಕ್ಕೆ ಸ್ವಲ್ಪ ವೆನಿಲಾ ಎಸೆನ್ಸ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಫ್ಲೇವರ್ಗೆ ಚೆನ್ನಾಗಿರುತ್ತಲ್ಲ, ಸೊ ಹಾಗಾಗಿ ಸೊ ಏನು ಹಾಕಿದ್ರು ಸೊ ಅವಾಗಲೇ ತಿರುಗಿಸ್ತಾ ಇರಬೇಕು, ಗಂಟಾಗಬಾರ್ದು. ಗಂಟಾದರೆ ಚೆನ್ನಾಗಿರಲ್ಲ, ಇಟ್ಬಿಡುತ್ತೆ ಕೇಕಲ್ಲಿ. ಸೊ ಬೇಕಿಂಗ್ ಸೋಡಾ ಸ್ವಲ್ಪ ಹಾಕ್ತಾಯಿದ್ದೀನಿ, ಇದು ಬೇಕಿಂಗ್ ಪೌಡ್ರು. ಸೊ ಬೇಕಿಂಗ್ ಪೌಡ್ರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಅದಾದಮೇಲೆ ಸ್ವಲ್ಪ ಬೇಕಿಂಗ್ ಸೋಡಾ ಹಾಕಿ ಇವಾಗ ಮೈದಾ ಹಾಕ್ಬೇಕಲ್ಲ. ಸೊ ಈ ಥರ ಜರಡಿ ತಗೊಂಡ್ರೆ ನಮಗೆ ಗಂಟಾಗಲ್ಲ. ಸೊ ಡೈರೆಕ್ಟ್ ಹಾಕ್ಬಿಟ್ರೆ ಫುಲ್ ಗಂಟಾಗ್ಬಿಡುತ್ತೆ. ಸೊ ಇದರಲ್ಲಿ ಹಾಕ್ಬಿಟ್ಟು ಹಿಂಗೆ ಇದು ಮಾಡಿದ್ರೆ ಫಿಲ್ಟ್ರಲ್ಲಿ ಚೆನ್ನಾಗಿ ನೀಟಾಗಿ ಆಗುತ್ತೆ. ಅದ್ರ ಜೊತೆ ಸ್ವಲ್ಪ ಕೋಕೋ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ, ಯಾಕೆಂದರೆ ಚಾಕ್ಲೇಟಲ್ಲಿ ಮಾಡ್ತಿರೋದು, ಇವಾಗ ಚಾಕ್ಲೇಟ್ ಕೇಕ್ ಮಾಡ್ತೀನಿ. ಹಾಗಾಗಿ ಕೋಕೋ ಪೌಡ್ರ್ ಹಾಕ್ಕೋತಾ ಇದ್ದೀನಿ. ನೀಟಾಗಿ ಈ ಥರ ಫಿಲ್ಟರ್ ಮಾಡಿಕೊಂಡು ತಿರುಗಿಸ್ಕೋಬೇಕು ಅವಾಗಲೇ. ತಿರುಗಿಸಿದ್ರೆ ಗಂಟಾಗಲ್ಲ ನಮಗೆ ಜಾಸ್ತಿ. ಸೊ ಅದಾದಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಯಾವುದೇ ರೀತಿ. ಸೊ ಅದಾದಮೇಲೆ ಡ್ರೈ ಫ್ರೂಟ್ಸ್ನ ತೊಗೊಂಡಿದ್ದೀನಿ. ಸೊ ನಿಮ್ಗೆ ಯಾವ್ದು ಬೇಕಾದ್ ತೊಗೋಬೋದು. ನಾನು ಬಾದಾಮಿ ಮತ್ತು ಗೋಡಂಬಿ ತೊಗೊಂಡಿದ್ದೀನಿ. ಅದನ್ನು ನೀಟಾಗಿ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಸೊ ಕಟ್ ಮಾಡಾದಮೇಲೆ ಇದನ್ನು ಅದ್ರ ಜೊತೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ನೋಡಿ, ಮಿಕ್ಸ್ ಮಾಡಿದ್ದೀನಲ್ಲ, ಸೊ ಅದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಬಾದಾಮಿ ಮತ್ತು ಗೋಡಂಬಿ ಎರಡನ್ನೂ ಹಾಕ್ತಾಯಿದ್ದೀನಿ. ನೀವು ಬೇರೆ ಬೇಕಿದ್ರು ಬೇರೆದು ಹಾಕ್ಕೋಬೋದು. ಸೊ ಈ ರೀತಿ ಹಾಕಾದ್ಮೇಲೆ ಮತ್ತೆ ಇನ್ನೊಂದ್ಸತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದು ಫುಲ್ಲು ಇದಾಕಿದ್ದಿಲ್ಲ ಡ್ರೈ ಫ್ರೂಟ್ಸು, ಅದು ಫುಲ್ ಅದ್ರ ಜೊತೆ ಮಿಕ್ಸ್ ಆಗಬೇಕು. ಸೊ ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಯಾವುದೇ ರೀತಿ ಗಂಟು ಬರದೇ ಇರೋ ಥರ. ಅದಾದಮೇಲೆ ಈ ರೀತಿ ಒಂದು ಕೇಕ್ ಮೋಲ್ಡ್ ಇರುತ್ತಲ್ಲ, ಸೊ ಪಾತ್ರೆ ಅದನ್ನು ತಗೊಳ್ಳಿ. ಅದಕ್ಕೆ ಒಂದು ಬಟರ್ ಶೀಟ್ ಈ ಥರ ರೌಂಡ್ಗೆ ಕಟ್ ಮಾಡ್ಕೊಳ್ಳಿ. ಸೊ ಕಟ್ ಮಾಡಿಕೊಂಡು ಈ ರೀತಿ ಹಾಕ್ಕೊಳ್ಳಿ. ಬಟರ್ ಶೀಟ್ ಇಲ್ಲ ಅಂದರೆ ವೈಟ್ ಶೀಟ್ ಇರುತ್ತಲ್ಲ, ಅದನ್ನೇ ಕಟ್ ಮಾಡ್ಕೊಂಡು ಈ ರೀತಿ ಆಯಿಲ್ ಹಾಕ್ಕೋಬೇಕು. ಸೊ ಆಯಿಲ್ ಹಾಕ್ಕೊಂಡು ಎಲ್ಲ ಕಡೆ ಸುತ್ತ ಆಯಿಲ್ ಹಾಕ್ಕೊಳ್ಳಿ, ಎಲ್ಲ ಕಡೆ
ಯಾಕೆಂದರೆ ಕೇಕ್ ಅದು ಅಂಟಬಾರ್ದಲ್ವಾ. ಸೊ ನೀಟಾಗಿ ಬರಬೇಕು ರಿಮೂವ್ ಮಾಡೋದಕ್ಕೂ. ಸೊ ತೆಗಿಬೇಕಾದ್ರೆ ನೀಟಾಗಿ ಬರಲಿ ಅಂದ್ಬಿಟ್ಟು ಸುತ್ತ ಆಯಿಲೆಲ್ಲ ಹಾಕ್ಕೊತಾ ಇದ್ದೀನಿ. ಸೊ ಅದಾದಮೇಲೆ ಇವಾಗ ಇದಕ್ಕೇನೆ ಹಾಕ್ಕೋತಾ ಇದ್ದೀನಿ. ಇವಾಗ ಈ ರೀತಿ ಇರಬೇಕು, ಕನ್ಸಿಸ್ಟೆನ್ಸಿ ಚೆನ್ನಾಗಿರಬೇಕು. ಸೊ ಇದಕ್ಕೆ ಈ ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ ನೀಟಾಗಿ. ಸೊ ನೀಟಾಗಿ ಫುಲ್ಲೆಲ್ಲ ಹಾಕ್ಕೊಳ್ಳಿ. ಗಂಟುಗಳು ನೋಡ್ಕೊಳ್ಳಿ, ಯಾವ್ದಾದ್ರು ಗಂಟು ಇದೆಯಾ ಅಥವಾ ನೀಟಾಗಿ ಮಿಕ್ಸ್ ಆಗಿದೆಯಾ ಅಂದ್ಬಿಟ್ಟು ಗೊತ್ತಾಗುತ್ತೆ ಇವಾಗ ಹಾಕ್ಬೇಕಾದ್ರೆ ನಮಗೆ. ಹಾಕಾದ್ಮೇಲೆ ಕೆಳಗೆ ಈ ಥರ ತಟ್ಕೊಳ್ಳಿ, ಯಾಕೆಂದರೆ ಫುಲ್ಲು ಏರ್ ಏನಾದರೂ ಬಿಟ್ಟಿದ್ರೆ ಫುಲ್ಲು ಕ್ಲಿಯರ್ ಆಗುತ್ತೆ. ಸೊ ಮಧ್ಯೆ ಅದು ಗಂಟು ಬರಬಾರ್ದು ಅಂದ್ಬಿಟ್ಟು ಅಷ್ಟೇ. ಸೊ ಇಲ್ಲಿ ನೋಡಿ ಇವಾಗ ಓವನ್ಗೆ ಹಾಕಬೇಕು. ಓವನ್ ಹಾಕೋಕ್ಕೂ ಮುಂಚೆ ನಾವು ಇವಾಗ ಪ್ರೀ ಹೀಟ್ಗೆ ಹಾಕ್ಕೋಬೇಕು. 180 ಡಿಗ್ರಿಲಿ ಪ್ರೀ ಹೀಟ್ನ ಹಾಕ್ಕೊತೀನಿ. 1 ನಿಮಿಷ ಅಥವಾ 2 ನಿಮಿಷ ಹಾಕ್ಕೊತೀನಿ, ಯಾಕಂದರೆ ಒಳಗಡೆ ಹೀಟ್ ಆಗಬೇಕಲ್ವಾ ಒಂದೇ ಟೆಂಪ್ರೇಚರಲ್ಲಿ. ಸೊ ಇವಾಗ ಟೆಂಪ್ರೇಚರ್ ಆನ್ ಮಾಡ್ತಾಯಿದ್ದೀನಿ, ಪ್ರೀ ಹೀಟ್ಗೆ ಹಾಕ್ಕೋತಾ ಇದ್ದೀನಿ. ಇದು LG ಓವನು ನೋಡಿ, ಅಲ್ಲಿ ರೆಡ್ಗೆ ಬರ್ತಾಯಿದೆ, ಪ್ರೀ ಹೀಟ್ ಆಗ್ತಾಯಿದೆ ಅದು. ಸೊ ಒಳಗೆಲ್ಲ ಬಿಸಿ ಆಗುತ್ತೆ. ಅದಾದಮೇಲೆ ನಾವು ಇಟ್ಟು ಅಂತಂದರೆ ಒಂದೇ ಟೆಂಪ್ರೇಚರಲ್ಲಿ ಅದು ಬೇಯುತ್ತೆ. ಸೊ ನೋಡಿ ಪ್ರೀ ಹೀಟ್ ಆಗ್ತಾಯಿದೆ ಅದು. ಸೊ ಇವಾಗ ಪ್ರೀ ಹೀಟ್ ಆಗಿದೆ. ಸೊ ಇವಾಗ ಇದನ್ನು ಅದ್ರ ಒಳಗಡೆ ಇಡೋಣ. ಸೊ ಇವಾಗ ಪ್ರೀ ಹೀಟ್ ಆಗಿದೆ, ತೆಗಿತಾ ಇದ್ದೀನಿ ಡೋರು. ತೆಗ್ಬಿಟ್ಟು ತಕ್ಷಣ ಒಳಗಡೆ ಇಕ್ಬೇಕು. ನೋಡಿ ಭೂಮಿಗೂ ಬಂದು ಎಬಿ ಅಂತವನೆ. ಸೊ ಒಳಗಡೆ ಇಟ್ಟು ತಕ್ಷಣ ಲಾಕ್ ಮಾಡ್ತೀನಿ. ಲಾಕ್ ಮಾಡಿ ಅದಾದಮೇಲೆ ಎಷ್ಟು ಟೈಮಿಂಗ್ಸ್ ಇಡಬೇಕು, ಎಷ್ಟು ಬೇಕಷ್ಟು. ನಾನು ಇವಾಗ ಒಂದು 28 ಇಡ್ತೀನಿ. ಇಟ್ಬಿಟ್ಟು ಸ್ಟಾರ್ಟ್ ಕೊಟ್ಟರೆ ಅದು ಆಟೋಮೆಟಿಕ್ಕು ರನ್ ಆಗುತ್ತೆ. ಸೊ ನೋಡಿ ಪ್ರೀ ಹೀಟ್ ಆಗ್ತಾಯಿದೆ, ರೆಡಿ ಆಗ್ತಾ ಇದೆ ಒಳಗಡೆ. ಸೊ ಆಗ್ತಾಯಿದೆ. ಇನ್ನೊಂದು ಅರ್ಧ ಗಂಟೆ ಆಗುತ್ತೆ ಅದು ಕೂಲೆಲ್ಲ ಆಗೋಕ್ಕೆ. ಅಲ್ಲಿವರೆಗೂ ಸ್ವಲ್ಪ ಟೈಮ್ ಪಾಸ್ ಮಾಡೋಣ. ಭುವಿಕ್ ಬರ್ತಾನೆ ಇವಾಗ. ಭುವಿಕ್ ಮಾತಾಡ್ಸೋಣ ಏನಂತಾನೆ. ಭುವಿ ಕೇಕ್ ತಿಂತೀಯಾ? ಕೇಕ್ ತಿಂತೀಯಾ? ನೀ ತಿಂತೀಯೇನೋ? ಇಷ್ಟನಾ? ಯಾವ ಫ್ಲೇವರ್? ಚಾಕ್ಲೇಟ್. ಭುವಿ ಅದ ನಿಂಗೆ ಹೊಡಿತೀನಿ ಇವಾಗ. ಕೇಕ್ ತಿಂತೀಯಾ? ಇಷ್ಟನಾ ನಿಂಗೆ ಕೇಕು? ಕೇಕ್ ಇಷ್ಟನಾ? ಕೇಕ್ ಇಷ್ಟನಾ ನಿಂಗೆ? ಮಾತಾಡು. ಕೇಕ್ ಇಷ್ಟನಾ ನಿಂಗೆ? ಹಾಗಾದ್ರೆ ಇವ್ನು ಕೇಕ್ ಕೊಡೋದು ಬೇಡ. ಚರಿಕ್ ಇವ್ನು ಕೇಕ್ ಕೊಡೋದು ಬೇಡ. ಬೇಡ ಕೇಕ್ ನಿಂಗೆ? ಬೇಕಾ? ಪಪ್ಪಿ ಕೊಡು. ಇಲ್ಲೋಡು ಪಪ್ಪಿ ಕೊಡು. ಹೋಗು ನೋಡಿ ಯಾವ ರೀತಿ ಕಾಯ್ತಾ ಇದ್ದಾರೆ. ಫುಲ್ಲು ಕೇಕ್ ತಿನ್ನೋದಕ್ಕೋಸ್ಕರ ಓವನ್ ಮುಂದೆ ಕಾಯ್ತಾವ್ರೆ. ತಿಂತೀಯಲ್ಲ ಭೂಮಿ? ತಿಂತೀಯಾ? ನೋಡಿ ಇವನೇ ಚಾರ್ವಿಕ್ ಅಂತ. ಯಾವ್ದೋ ನಿಮ್ದು ಸ್ಕೂಲು? ನಿಂತ್ಕೋ. ಯಾವ ಅಲ್ಲಿ ನಿಂತ್ಕೋ. ಇಲ್ಲಿ ಬಾ. ಯಾವ್ದು ನಿನ್ ಸ್ಕೂಲ್? ಆಮೇಲೆ ನೀನು ತಮ್ಮ ಬರಲ್ವಾ? ನಿಂತ್ಕೊಳ್ಳೋ ನೀನು ನಿಂತ್ಕೊಳ್ಳ. ಏನು ಅವನ ಹೆಸರು? ಭುವಿಕ್. ಕಳ್ಳ ಭುವಿಕ್ ಇವನು. ನಿಂತ್ಕೋ ಹೋಗು ಭುವಿ. ನಿಂತ್ಕೋ ಹೋಗು. ನಿಂತ್ಕೋ ಹೋಗು ಭುವಿ. 1 2 3 ಹೇಳೆ. ಇಲ್ಲಿ ನಿಂತ್ಕೋ. 1 2 3 ಹೇಳು. ಕೈ ಕಟ್ಟು. 1 2 3 ಹೇಳು. 1 2 ಹೇಳಪ್ಪ. 1 ಅಣ್ಣ ಹೇಳ್ತಾನೆ. ನೀನು ಹೇಳು ಫಸ್ಟ್, ಆಮೇಲೆ ಅಣ್ಣ ಹೇಳ್ತಾನೆ. ನೀನು ಹೇಳು. 1 2 3 ಹೇಳು. 1 2 ಹೇಳು ಕನ್ನಡ. 1 ಹೇಳು. 1 ಹೋಗು. ನೀನು ಬೇಡ. ನೀನು ಹೇಳು ಚರ್ವಿಕ್. ಕರೆಕ್ಟಾಗಿ ಹೇಳಿ. ಈ ಕಡೆ ಬಾ. ಹೇಳು.
ನೀನು ಹೇಳ್ತೀಯ ಹೇಳು. ಹಾಂ, ಒಂದು ಅವ್ನು ಬೇಡ, ನೀನೇ ಹೇಳು. ಬುಯ್ ಕೇಕ್ ತಿಂತೀಯಾ? ಹಾಂ, ನೀನು ಕೊಡಲ್ಲ ಕೇಕು, ಕೊಡಲ್ಲ. ಸೊ ನೋಡಿ ಗೈಸ್, ಕೇಕು 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 ಕೇಕ್ ತಿಂತೀಯಾ? ಕೇಕ್ ಕೊಡಲ್ಲ ನಿಂಗೆ. ಕೂಡ ಅಜ್ಜಿ ಹೇಗಿದೆ ಟೇಸ್ಟು? ಹಾಂ, ಚೆನ್ನಾಗಿದೆ. ಜೇನುತುಪ್ಪ ಐತಲ್ಲ, ಹಾಲು ಹಾಕೊಂಡು ಕುಡೀರಿ. ಟೇಸ್ಟ್ ಮಾಡಕ್ಕೆ ತೊಳೋ. ಓಯ್, ಟೇಸ್ಟ್ ಮಾಡು. ಟೇಸ್ಟ್ ಮಾಡಿ ರಿವ್ಯೂ ಕೊಡು. ವಿನೋದ್ ಗೊಬ್ಬರಗಾಲ ಥರ ಅವನು ಇವನ್ ಕಾಯಿಸಿ. ಬಾದಾಮಿ ಸ್ವಲ್ಪ ಕ್ರಿಸ್ಪಿ ಆಗಿದೆ. ಟೇಸ್ಟ್ ಹೆಂಗೈತೆ ಹೇಳಲಿ. ಚೆನ್ನಾಗಿದೆ, ಚೆನ್ನಾಗಿದೆ, ತಿನ್ಬೋದು. ಬರ್ಡೇ ಕೇಕು ನಮ್ಮ ಮನೇಲಿ ರೆಡಿ ಮಾಡಿ. ಆಯ್ತು, ನಿಂತ್ಕೋ ಒಂದು ನಿಮಿಷ. ಸ್ವಲ್ಪ ಕಮ್ಮಿ ಆಗಿದೆ. ಗೈಸ್, ನಾನು ಟೇಸ್ಟ್ ಮಾಡ್ತಾ ಇದ್ದೀನಿ ಇವಾಗ. ಚೆನ್ನಾಗೈತೆ, ಚೂಸ್ಬಿಟ್ಟು. ಗೈಸ್ ಚೆನ್ನಾಗಿದೆ, ಸ್ವಲ್ಪ ಸ್ವೀಟ್ ಕಮ್ಮಿ ಆಗಿದೆ, ಅದು ಬಿಟ್ಟರೆ ಸೂಪರ್ ಆಗಿದೆ, ಇಷ್ಟ ಆಯಿತು. ಗೈಸ್, ನಮ್ಮ ಮನೇಲಿ ಇನ್ನೊಬ್ಬರು ಫ್ರೆಂಡ್ ಇದ್ದಾರೆ, ನನ್ನ ಫ್ರೆಂಡು. ಸೊ ಅವ್ರಿಗೂ ಕೇಕ್ ಕೊಟ್ಟು ಟೇಸ್ಟ್ ಹೇಗಿದೆ ಅಂತ ಕೇಳೋಣ. ಸೊ ಬನ್ನಿ, ಯಾರ ಫ್ರೆಂಡ್ ಅಂತ ನಿಮಗೆ ತೋರಿಸ್ತೀನಿ. ಸೊ ನೋಡಿ, ಟಂಡಡ, ಇವರೇ ರೂಬಿ, ನಮ್ಮ ಮನೆ ಹೊಸ ಫ್ರೆಂಡ್. ರೂಬಿ, ಇಷ್ಟೇ. ಹೈಫೈ ಕೊಡು. ಸ್ಟೇ. ಹೈಫೈ ಸ್ಟೇ. ರೂಬಿ ಹೆಂಗೈತೆ? ರೂಬಿ ಕೇಕ್ ಹೆಂಗೈತೆ? ಹೈಫೈ ಕೊಡು. ಮತ್ತೆ ಕೊಡ್ತಾವ. ಹೈಫೈ ಕೊಡು. ಸಿಟ್. ಗುಡ್ ಬಾಯ್. ಬಾಯ್. ಚೆನ್ನಾಯ್ತಾ? ಹಾಂ, ಚೆನ್ನಾಯ್ತಾ? ಭುವಿ ವೈಟ್ ಕಾಣಿಸ್ತಿದೆಯಲ್ಲೋ? ಅಲ್ಲ, ಇವಾಗ ಜಾಸ್ತಿ ವೈಟ್. ಭುವಿಲಿ. ಸೊ ಥ್ಯಾಂಕ್ ಯು ಸೋ ಮಚ್ ಕೊನೆ ತನಕ ವಿಡಿಯೋ ನೋಡಿದ್ದಕ್ಕೆ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಜೈ ಶ್ರೀರಾಮ್.